ನಮ್ಮ ದೇಶದಲ್ಲಿ ಪ್ರತಿ ನಿಮಿಷವೂ ಹಲವಾರು ಮಂದಿ ಹಾರ್ಟ್ ಅಟ್ಯಾಕ್ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ತಿದ್ದಾರೆ ಮತ್ತು ಅನೇಕ ಕೇಸಸ್ ಜೀವಕ್ಕೂ ಅಪಾಯಕಾರಿ ಆಗುತ್ತಿವೆ. ಆದ್ರೆ ಮೊದಲು ಜನ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಿರ್ಲಿಲ್ಲ. ಯಾಕಂದ್ರೆ ಹೆಚ್ಚು ಹಾರ್ಟ್ ಅಟ್ಯಾಕ್ ಕೇಸಸ್ 30 ರಿಂದ 50 ವರ್ಷ ವಯಸ್ಸಿನವರಲ್ಲಿ ಮಾತ್ರ ಕಾಣಿಸ್ತಿದ್ವು. ಕನ್ನಡ ಇಂಡಸ್ಟ್ರಿಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ, ರಾಕೇಶ್ ಪೂಜಾರಿ, ದಿಲೀಪ್ ರಾಜ್ ರವರ ಅಕಾಲಿಕ ನಿಧನ ಲಕ್ಷಾಂತರ ಜನರಿಗೆ ದೊಡ್ಡ ಎಮೋಷನಲ್ ಶಾಕ್ ಅನ್ನ ಕೊಟ್ಟಿದೆ. ಇಲ್ಲಿರುವಂತ ಒಂದು ಥಿಂಗನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೇಕು. ಫಿಟ್ ಆಗಿರುವ ಯುವಕರಿಗೂ ಕೂಡ ಸಡನ್ಲಿ ಹಾರ್ಟ್ ಅಟ್ಯಾಕ್ ಉಂಟಾಗ್ತಿದೆ. ಇತ್ತೀಚೆಗೆ ಯುವ ಭಾರತೀಯರಲ್ಲಿ ಹಾರ್ಟ್ ಅಟ್ಯಾಕ್ ಹೆಚ್ಚಾಗುತ್ತಿರುವುದಕ್ಕೆ ಕಾರಣ ಕೊರೋನಾ ವ್ಯಾಕ್ಸಿನ್, ಜಿಮ್ ವರ್ಕೌಟ್ ಅಥವಾ ಇನ್ನೇನಾದ್ರೂ ಹಿಡನ್ ರೀಸನ್ ಇದೆಯಾ? ಇವತ್ತು ನಾವು ಅದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಇದು ನಿಮ್ಮ ಹಾರ್ಟ್. ಇದರ ಮೇನ್ ಕೆಲಸ ಏನ್ ಗೊತ್ತಾ? ಬಾಡಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಯನ್ಸ್ ಇರುವ ಬ್ಲಡ್ ಅನ್ನ ಸಪ್ಲೈ ಮಾಡೋದು. ಹೇಗೆ ವಾಟರ್ ಮೋಟರ್ ಮನೆಗೆ ನೀರನ್ನ ಪಂಪ್ ಮಾಡುತ್ತೋ ಅದೇ ರೀತಿ ಹಾರ್ಟ್ ಬಾಡಿಗೆ ಬ್ಲಡ್ ಅನ್ನ ಪಂಪ್ ಮಾಡುತ್ತೆ. ಹೃದಯದ ಎಡಭಾಗದಲ್ಲಿರುವ ಲೆಫ್ಟ್ ವೆಂಟ್ರಿಕಲ್ ಎಂಬ ಭಾಗವು ರಕ್ತವನ್ನ ದೇಹದಾದ್ಯಂತ ಕಳಿಸುತ್ತೆ. ಇಲ್ಲಿ ಹೃದಯಕ್ಕೂ ಸರಿಯಾಗಿ ಕೆಲಸ ಮಾಡಲು ಆಮ್ಲಜನಕ ಬೇಕಾಗುತ್ತೆ. ಈ ಆಮ್ಲಜನಕವನ್ನು ಕರೋನರಿ ಆರ್ಟರೀಸ್ ಎಂಬ ವಿಶೇಷ ರಕ್ತನಾಳಗಳು ಹೃದಯದ ಸ್ನಾಯುಗಳಿಗೆ ತಲುಪಿಸುತ್ತೆ. ಯಾವಾಗ ಈ ರಕ್ತನಾಳಗಳಲ್ಲಿ ಅಡಚಣೆ ಅಥವಾ ಬ್ಲಾಕ್ ಉಂಟಾಗುತ್ತೆ ಆಗ ಹೃದಯಕ್ಕೆ ಬೇಕಾದಷ್ಟು ಆಮ್ಲಜನಕ ಸಿಗೋದಿಲ್ಲ. ಇದರಿಂದ ಹೃದಯದ ಸ್ನಾಯುಗಳು ಹಾನಿಯಾಗೋದಿಕ್ಕೆ ಶುರುವಾಗುತ್ತೆ. ಈ ಸ್ಥಿತಿಯನ್ನೇ ಸಾಮಾನ್ಯವಾಗಿ ನಾವು ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ದೇಹಕ್ಕೆ ರಕ್ತ ಪೂರೈಕೆ ಕಡಿಮೆಯಾಗಿ ಪರಿಸ್ಥಿತಿ ತುಂಬಾ ಗಂಭೀರವಾಗುತ್ತೆ. ಇಲ್ಲಿರುವಂತ ಬಿಗ್ಗೆಸ್ಟ್ ಕ್ವಶನ್ ಏನ್ ಗೊತ್ತಾ? ಈ ರಕ್ತನಾಳಗಳು ಬ್ಲಾಕ್ ಹೇಗೆ ಆಗುತ್ತೆ? ಇದಕ್ಕೆ ಪ್ರಮುಖ ರೀಸನ್ ಏನಂದ್ರೆ ಪ್ಲಾಕ್ ಸಂಗ್ರಹವಾಗುವುದು. ಅಂದ್ರೆ ಕೊಲೆಸ್ಟ್ರಾಲ್ ಅಥವಾ ಇನ್ನಿತರ ಹಾನಿಕಾರಕ ಪದಾರ್ಥಗಳು ರಕ್ತನಾಳಗಳ ಒಳಭಾಗದಲ್ಲಿ ನಿಧಾನವಾಗಿ ಉಳ್ಕೊಳ್ಳುತ್ತೆ. ಉಳ್ಕೊಂಡಿರುವಂತ ಪ್ಲಾಕ್ ನಿಧಾನವಾಗಿ ರಕ್ತನಾಳಗಳನ್ನ ಕಿರಿದಾಗಿಸುತ್ತೆ. ಇದರಿಂದ ರಕ್ತ ಸರಾಗವಾಗಿ ಹೋಗೋದಿಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಹೃದಯಕ್ಕೆ ಬೇಕಾಗಿರುವಂತ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ. ಈ ಸಮಸ್ಯೆ ಹೆಚ್ಚಾದ್ರೆ ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತೆ. ಇದನ್ನ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡೋಕೆ ಒಂದು ರಿಯಲ್ ಎಕ್ಸಾಂಪಲ್ ಅನ್ನ ನೋಡೋಣ. 2022 ನಲ್ಲಿ ಕಾಮಿಡಿಯನ್ ರಾಜು ಶ್ರೀವಾಸ್ತವ್ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿರುವಾಗಲೇ ಹಾರ್ಟ್ ಅಟ್ಯಾಕ್ ಉಂಟಾಗಿತ್ತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಒಂದೇ ಡಿಸ್ಕಷನ್, ಜಿಮ್ ಡೇಂಜರಸ್. ಆದ್ರೆ ಟ್ರುತ್ ಏನ್ ಗೊತ್ತಾ? ಜಿಮ್ ಅಲೋನ್ ಕಾರಣ ಅಲ್ಲ. ಯಾರಾದ್ರೂ ಎಕ್ಸ್ಟ್ರೀಮ್ ವರ್ಕೌಟ್ ಅನ್ನ ಸಡನ್ಲಿ ಮಾಡಿದಾಗ ಬಾಡಿ ಮೇಲೆ ಹೆವಿ ಸ್ಟ್ರೆಸ್ ಬರುತ್ತೆ. ಆಲ್ರೆಡಿ ರಕ್ತನಾಳಗಳು ವೀಕ್ ಅಥವಾ ಬ್ಲಾಕ್ ಆಗಿದ್ರೆ ಹೈ ಇಂಟೆನ್ಸಿಟಿ ವರ್ಕೌಟ್ ತುಂಬಾ ಡೇಂಜರಸ್ ಆಗ್ಬಹುದು. ಆದ್ರೆ ಇದರ ಅರ್ಥ ಎಕ್ಸರ್ಸೈಸ್ ಬ್ಯಾಡ್ ಅಂತ ಅಲ್ಲ. ಆಕ್ಚುಲಿ ರೆಗ್ಯುಲರ್ ಎಕ್ಸರ್ಸೈಸ್ ಹಾರ್ಟ್ಗೆ ತುಂಬಾ ಒಳ್ಳೇದು. ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದ್ರೆ ಓವರ್ ಟ್ರೈನಿಂಗ್, ವಾರ್ಮ್ ಅಪ್ ಇಲ್ಲದೆ ವರ್ಕೌಟ್, ಈಗೋ ಲಿಫ್ಟಿಂಗ್, ಅನ್ಹೆಲ್ದಿ ಲೈಫ್ ಸ್ಟೈಲ್. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಹಲವರಿಗೆ ತಮ್ಮ ಹಾರ್ಟ್ ಕಂಡೀಷನ್ ಗೊತ್ತೇ ಇರೋದಿಲ್ಲ. ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಶುಗರ್ ಲೆವೆಲ್, ಜೆನೆಟಿಕ್ ಪ್ರಾಬ್ಲಮ್ಸ್ ಇವೆಲ್ಲ ಚೆಕ್ ಮಾಡಿಸದೆ ಇಂಟೆನ್ಸ್ ವರ್ಕೌಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಡಾಕ್ಟರ್ಸ್ ಹೇಳೋದೇನಂದ್ರೆ ಜಿಮ್ಗೆ ಜಾಯ್ನ್ ಆಗೋ ಮೊದಲು ಬೇಸಿಕ್ ಹೆಲ್ತ್ ಅನ್ನ ಚೆಕ್ ಮಾಡ್ಕೋಬೇಕು. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾರ್ಟ್ ಇಶ್ಯೂ ಇದ್ರೆ ಎಕ್ಸ್ಟ್ರಾ ಕೇರ್ ಅನ್ನ ತಗೋಬೇಕು. ಆದ್ರೆ ಬಿಗ್ಗೆಸ್ಟ್ ಹಿಡನ್ ರೀಸನ್ ಬಗ್ಗೆ ಮಾತಾಡೋಣ. ಮಾಡರ್ನ್ ಫುಡ್ ಹ್ಯಾಬಿಟ್ಸ್. ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಇವುಗಳನ್ನ 3 ವೈಟ್ ಪಾಯ್ಸನ್ಸ್ ಅಂತ ಕರೀತಾರೆ. ಅತಿಯಾದ ಉಪ್ಪು, ಅತಿಯಾದ ಸಕ್ಕರೆ, ಮೈದಾ ಹಿಟ್ಟು. ಹೌದು, ಇವತ್ತು ನಮ್ಮ ಭಾರತದಲ್ಲಿ ಬೇಕರಿ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸ್, ಜಂಕ್ ಫುಡ್ಸ್ ನಮ್ಮ ಡೈಲಿ ಲೈಫ್ ನ ಭಾಗ ಆಗಿಬಿಟ್ಟಿದೆ. ಟೂ ಮಚ್ ಶುಗರ್ ಬಾಡಿನಲ್ಲಿ ಫ್ಯಾಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಅತಿಯಾದ ಉಪ್ಪು ಬ್ಲಡ್ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಫ್ಯಾಕ್ಟರಿ ಫುಡ್ಸ್ ಕೊಲೆಸ್ಟ್ರಾಲ್ ಬಿಲ್ಡಪ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಮತ್ತೊಂದು ಶಾಕಿಂಗ್ ಥಿಂಗ್ ಏನ್ ಗೊತ್ತಾ? ಇಂಡಿಯನ್ಸ್ಗೆ ಜೆನೆಟಿಕಲಿ ಹಾರ್ಟ್ ಡಿಸೀಸ್ ರಿಸ್ಕ್ ವೆಸ್ಟರ್ನ್ ಕಂಟ್ರೀಸ್ಗಿಂತಲೂ ಹೆಚ್ಚಾಗಿದೆ. ಅಂದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಕಂಬೈನ್ ಆದಾಗ ರಿಸ್ಕ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ಸ್ಟ್ರೆಸ್, ಸ್ಲೀಪ್ಲೆಸ್ನೆಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಜಂಕ್ ಫುಡ್ ಇವೆಲ್ಲ ಸ್ಲೋಲಿ ಹಾರ್ಟ್ ಅನ್ನ ಡ್ಯಾಮೇಜ್ ಮಾಡುತ್ತವೆ. ನಾರ್ಮಲ್ ಆಗಿ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಹಲವರು ಡೌಟ್ ಅನ್ನ ಪಡ್ತಿದ್ದಾರೆ. ಕೆಲ ಸ್ಟಡೀಸ್ ರೇರ್ ಹಾರ್ಟ್ ಇನ್ಫ್ಲಮೇಷನ್ ಕೇಸಸ್ ಮೆನ್ಷನ್ ಮಾಡಿವೆ. ಆದ್ರೆ ವ್ಯಾಕ್ಸಿನ್ ಡೈರೆಕ್ಟ್ಲಿ ಮಾಸಿವ್ ಹಾರ್ಟ್ ಅಟ್ಯಾಕ್ ಕಾಸ್ ಮಾಡುತ್ತಿವೆ ಅನ್ನೋ ಸ್ಟ್ರಾಂಗ್ ಸೈಂಟಿಫಿಕ್ ಪ್ರೂಫ್ ಇಲ್ಲ. ಎಕ್ಸ್ಪರ್ಟ್ಸ್ ಹೇಳೋದೇನಂದ್ರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಮಚ್ ಬಿಗ್ಗರ್ ರೀಸನ್. ಹಾರ್ಟ್ ಅಟ್ಯಾಕ್ ಅವಾಯ್ಡ್ ಮಾಡೋಕೆ ಎಕ್ಸ್ಪರ್ಟ್ಸ್ ಮೇನ್ಲಿ ಹೇಳೋದು ಸ್ಮೋಕಿಂಗ್ ಅನ್ನ ಅವಾಯ್ಡ್ ಮಾಡಿ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿ, ಸ್ಟ್ರೆಸ್ ಅನ್ನ ಕಂಟ್ರೋಲ್ ಮಾಡಿ, ಪ್ರಾಪರ್ ಸ್ಲೀಪ್ ಅನ್ನ ಮಾಡಿ, ಶುಗರ್ ಮತ್ತು ಜಂಕ್ ಫುಡ್ ಅನ್ನ ಕಡಿಮೆ ಮಾಡಿ, ಹೆಲ್ತ್ ಚೆಕಪ್ ಅನ್ನ ಮಾಡಿಸಿಕೊಳ್ಳಿ. ಹಾರ್ಟ್ ಅಟ್ಯಾಕ್ ಬಂದ ಮೊದಲ 1 ಗಂಟೆಯನ್ನು ಡಾಕ್ಟರ್ಸ್ ಗೋಲ್ಡನ್ ಹವರ್ ಅಂತ ಕರೀತಾರೆ. ಯಾಕಂದ್ರೆ ಆ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ಆಕ್ಷನ್ ಒಂದು ಜೀವವನ್ನ ಉಳಿಸಬಹುದು. CPR, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್,
CPR ಅಂದರೆ ವ್ಯಕ್ತಿಯ ಹೃದಯ ಬಡಿತ ನಿಂತಾಗ ಎದೆಯ ಮೇಲೆ ಒತ್ತಡ ನೀಡಿ ಜೀವ ಉಳಿಸಲು ಮಾಡುವ ತುರ್ತು ಪ್ರಥಮ ಚಿಕಿತ್ಸೆ. ಆಂಬ್ಯುಲೆನ್ಸ್ ಬರುವವರೆಗೂ ಕೆಲವರ ಲೈಫನ್ನು ಸೇವ್ ಮಾಡೋ ಅವಕಾಶ ಇರುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಬಾಡಿ ವಾರ್ನಿಂಗ್ ಕೊಡುತ್ತೆ, ಚೆಸ್ಟ್ ಪೇನ್, ಬ್ರೀದಿಂಗ್ ಪ್ರಾಬ್ಲಮ್, ಅನ್ಯೂಸುವಲ್ ಟೈರ್ಡ್ನೆಸ್, ಡಿಸಿನೆಸ್. ಆದರೆ ಯುವಕರು ಅದನ್ನು ಇಗ್ನೋರ್ ಮಾಡ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಪ್ರೆಷರ್ ಕೂಡ ಹೆಚ್ಚಾಗಿದೆ. ಫಿಟ್ನೆಸ್ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಮಾತ್ರ ಇರಬಾರ್ದು, ಬಾಡಿ ಒಳಗೂ ಹೆಲ್ದಿ ಇರಬೇಕು. ಯುವರ್ ಹಾರ್ಟ್ ವರ್ಕ್ಸ್ ಫಾರ್ ಯು ಎವ್ರಿ ಸೆಕೆಂಡ್, ಅಟ್ ಲೀಸ್ಟ್ ಟೇಕ್ ಕೇರ್ ಆಫ್ ಇಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.